5 ಬಾರ್ಡರ್ ತೊಗೊಂಡಿದ್ದೀವಿ. ಸೊ ಹತ್ತತ್ರ ಒಂದೊಂದು ಎರಡು ಅಡಿಗೆ ಒಂದೊಂದು ಬಾರ್ಡರ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಟೈಲ್ಸ್ ಒಂದು ಫುಲ್ ಟೈಲ್ಸ್ ಅದ್ರ ಮೇಲ್ಗಡೆ ಒಂದು ಬಾರ್ಡರ್, ಫುಲ್ ಟೈಲ್ಸ್ ಒಂದು ಬಾರ್ಡರ್ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ದೀವಿ. ಸೊ ಫುಲ್ ಲೈಟ್ಗೆ ಟೈಲ್ಸ್ ಹಾಕೊಂಡಿದ್ದೀವಿ. ಸೊ ಇದಕ್ಕೂ ಕೂಡ ಎರಡಕ್ಕೂ ಕೂಡ ಮ್ಯಾಚಿಂಗ್ ಆಗೋ ಥರ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇನ್ನು ಈ ಪಾರ್ಕಿಂಗಲ್ಲಿ ಹೇಳೋದಾದ್ರೆ ನಾವು ನೋಡ್ಬೋದು ಸರ್, ಎಲ್ಲ ದೊಡ್ಡ ಮನೆಗೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ಆರಾಮಾಗಿ ಮೀಟರ್ ಬಾಕ್ಸ್ಗಳು ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸಫಿಷಿಯಂಟ್ ಸ್ಪೇಸ್ ಇದೆ. ಆ್ಯಂಡ್ ಅದಾದಮೇಲೆ ನಮಗೆ ಸಂಪ್ ಕೊಟ್ಟಿದ್ದೀವಿ, ಮತ್ತು ಬೋರ್ವೆಲ್ ಇದೆ. ಸಂಪ್ ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ದೀರಾ? ಸಂಪ್ ಒಂದು 10,000 to 12,000 ಲೀಟರ್ ಕೊಟ್ಟಿರ್ತೀವಿ ಸರ್. ಯಾಕಂದ್ರೆ ಕಾಲಮ್ ಮಧ್ಯದಲ್ಲಿ ಎಷ್ಟು ಜಾಗ ಸಿಗುತ್ತೆ ಅಂತ ನೋಡ್ಕೊಂಡೆ ಕೊಡಬೇಕಾಗುತ್ತೆ, ಆಮೇಲೆ ಜಾಸ್ತಿ ಡೆಪ್ತ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಜೊತೆನಲ್ಲಿ ಬೋರ್ವೆಲ್ ಇರೋದ್ರಿಂದ ಅಂದ್ರೆ ಏನು ತಳಣವಿಲ್ಲ ಅಂತ ಹೇಳ್ಬಿಟ್ಟು ಸಫಿಷಿಯಂಟ್ ಆಗಿ ಪ್ಲಾನ್ ಮಾಡಿ. ಬೋರ್ವೆಲ್ ಇತ್ತಲ್ವಾ ಸರ್ ಇಲ್ಲಿ? ಸರ್ ಬೋರ್ವೆಲ್ ಇದೆ ಮತ್ತು ಸಂಪೂನ್ ಇದೆ ಸರ್. ಸೊ ಆ್ಯಂಡ್ ಅದಾದಮೇಲೆ ನಮಗೆ ಅಲ್ಲಿ ಒಂದು ಪಾರ್ಕಿಂಗ್ಗೆ ಒಂದು ಟ್ಯಾಪ್ ಕೊಟ್ಟಿದ್ದೀವಿ. ಟ್ಯಾಪ್ ಕೊಟ್ಬಿಟ್ಟು ಅಲ್ಲಿ ಆಟೋಮೆಟಿಕ್ ಆಗಿ ನೀರಲ್ಲಿ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ನಾನಿ ಟ್ರಪ್ ಕೂಡ ಕೊಟ್ಬಿಟ್ಟಿದ್ದೀವಿ. ಗಾಡಿ ತೊಳ್ಕೊಳ್ಳೋಕೆ. ಆಮೇಲೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಅಂತ ಹೇಳ್ಬಿಟ್ಟು ವಾಟರ್ಗೆ ಅಂತಂತಾನು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದಿಷ್ಟನ್ನ ಇಲ್ಲಿ ಕೊಟ್ಕೊಂಡಿದ್ದೀವಿ. ಇದೆ ನೋಡ್ಬೋದು ಸರ್, ಒಂದು ಹ್ಯೂಜ್ ಪಾರ್ಕಿಂಗ್ ಅಂತ ಹೇಳ್ತಿದೆ ಸರ್. ಬೆಸ್ಟ್ ಸರ್ ಇದು. ಇಷ್ಟು ದೊಡ್ಡದೊಂದು ಪಾರ್ಕಿಂಗ್ ಕೊಟ್ಟು ಇದ್ರ ಜೊತೆ ಒಂದು 2 BHK ಕೂಡ ಇದೆಲ್ಲ ಆಕ್ಯುಪೈ ಮಾಡಿದ್ದೀವಿ ಸರ್. 2 BHK ಪ್ಯಾಕ್ ಮಾಡಿದ್ದೀವಿ ಸರ್. ಬನ್ನಿ ಸರ್, ಇದೆ ಸೀರಿಯಸ್ ಸರ್ ಇದು. ಇಲ್ಲೊಂದು ಸ್ಟೆಪ್ ಕೊಟ್ಟಿದ್ದೀವಿ ಸರ್, ಪಾರ್ಕಿಂಗ್ ಇಂದ ಮೇಲೆ ಬರೋದಕ್ಕೆ. ನೀರ್ಗಿರ್ ಮೇಲೆ ಹೋಗಬಾರ್ದು ಅಂತ ಸರ್. ಆಮೇಲೆ ಇದು ಕಂಪ್ಲೀಟ್ ಆಗಿ ನಾವು ಏನು ಸಾದ್ರಳ್ಳಿ ಲಪೋತ್ರ ಗ್ರಾನೈಟ್ನ ನಾವು ಇಂಟಿಗ್ರೇಟ್ ಮಾಡಿದ್ದೀವಿ. ಲಪೋತ್ರ ಹಾಕಿದ್ದೀರಾ? ಹೌದು ಸರ್. ಏನು ಕಾಸ್ಟ್ ಇರ್ಬೋದು ಸರ್ ಇದು? ಸರ್ ಲಪೋತ್ರಲ್ಲಿ ಒಂದು ನಾವು ಆಲ್ಮೋಸ್ಟ್ ಒಂದು 90 to 100 rupees. 100 rupees. ಇಲ್ಲಿ ಬಾಡಿಗೆ ಮನೆನಾ ಸರ್ ಇದು? ಕೆಳಗಡೆ ರೆಂಟಲ್ ಯೂನಿಟ್ಸ್ ಸರ್. ಸೊ ರೆಂಟಲ್ ಯೂನಿಟ್ ಅಲ್ಲಿ ನೋಡಬಹುದು ಅದೇ ಟೈಲ್ಸ್ ನ ಫುಲ್ ಕಂಪ್ಲೀಟ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಡೋರ್ ಫ್ರೇಮಿಂಗ್ ಅಂತ ಹೇಳ್ಬಿಟ್ಟು ನಾವು ಅಗೇನ್ ಗ್ರಾನೈಟ್ ಬಿಡಿಂಗ್ ನ ಕೂಡ ಹಾಕೊಂಡಿದ್ದೀವಿ. ಅಂಡ್ ಇದನ್ನ ರೆಡಿಮೇಡ್ ಟೀಕುಡ್ ಡೋರ್ ತಗೊಂಡಿದ್ದೀವಿ. ಬಟ್ ಇದೆಲ್ಲ ಸಾಲ್ವುಡ್ ಸರ್, ಫ್ರೇಮ್ ಎಲ್ಲಾನು ಸಾಲ್ವುಡ್ ತಗೊಂಡಿದ್ವಿ. ಬಟ್ ಏನಂತಂದ್ರೆ ರೆಂಟಲ್ ಯೂನಿಟ್ಸ್ಗೆ ಆಗಿರೋದ್ರಿಂದ ಮತ್ತೆ ಪಾಲಿಶ್ ಗೀಲಿಶ್ ಅಂತ ಏನು ಆಗಿಲ್ಲ. ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಟೀಕುಡ್ ಗೋಲ್ಡ್ ಕಲರ್ನ ಇದಕ್ಕೆ ಕಾಂಬಿನೇಷನ್ ಮಾಡಿದ್ದೀವಿ ಸರ್. ಈ ಡೋರ್ಗೆ ಎಷ್ಟಾಗುತ್ತೆ ಸರ್? ಸೊ ಡೋರ್ ಇದೊಂದು ನಮಗೊಂದು 11,000 rupees ಆಗುತ್ತೆ ಸರ್ ಅಷ್ಟೇನಾ? ಬರೀ ಡೋರ್ ಶಟರ್ಸ್ಗೆ. ಮತ್ತೆ ಈ ವಾಸ್ಕಲ್ಲು ಮತ್ತೆ ಆಕ್ಸೆಸರೀಸು ಮತ್ತೆ ಇಂಜಸ್ ಅದೆಲ್ಲ ಸೇರಿಸಿದ್ರೆ ನಮಗೆ ಒಂದು 20,000 ಗಂಟೆ ಬರುತ್ತೆ. 20,000 ಒಳಗಡೆನೆ ಮುಗ್ದೋಗುತ್ತೆ. ಇಲ್ಲಿ 2 BHK ಅಲ್ಲ? 2 BHK ಇದೆ ಸರ್. ಸರ್ ಒಳಗಡೆ ಸರ್ ಒಳಗಡೆ ನೋಡ್ತಾ ಇದೀವಿ. ಇದು ನಾವು ಪಾರ್ಕಿಂಗ್ ಜೊತೆನಲ್ಲಿ 2 BHK ಇಂಟಿಗ್ರೇಟ್ ಮಾಡಿರೋದ್ರಿಂದ ಆಮೇಲೆ ಇಲ್ಲಿ ನಾವು ಸ್ಪೇಸ್ ನಾವು ಸ್ಟೇರ್ ಕೇಸ್ಗೆ ತುಂಬಾ ಸ್ಪೇಸ್ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ. ಸೊ ಅದೊಂದು ಸ್ವಲ್ಪ ಹಿಂಗೆ ಕಟ್ ಡೌನ್ ಆಗಿರೋದ್ರಿಂದ ನಮಗೆ ಒಂದು ಕಾಂಪ್ಯಾಕ್ಟೆಡ್ ಲಿವಿಂಗ್ ಅಂತ ಹೇಳ್ಬೋದು ಸರ್. ಇದು ಎಕ್ಸಾಕ್ಟ್ ನಾವು ಮೆಜರ್ಮೆಂಟ್ ಅಂತ ಹೇಳ್ಬಿಟ್ಟು ತೊಗೊಳಕ್ ಬರಲ್ಲ. ಇದು ನಮಗೆ ಮಿನಿಮಮ್ ಅಂತಂದ್ರೆ ಒಂದು 15 ಅಡಿ ಅಗಲ ಸಿಗುತ್ತೆ. ಮತ್ತೆ ಈ ಲೆಂತ್ ಅಲ್ಲಿ ನಮ್ಗೆ ಒಂದು 12 ಅಡಿ ಸಿಗುತ್ತೆ ಸರ್. ಫ್ಲೋರಿಂಗ್ ಏನ್ ಹಾಕಿದ್ದೀರಾ? ಅಷ್ಟು ಸಿಗುತ್ತೆ. ಇಲ್ಲಿ ನೋಡ್ಬೋದು ಸರ್, ನಮ್ಗೆ ಕಂಪ್ಲೀಟ್ ಆಗಿ 2x4 ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಆಮೇಲೆ ವೈಟ್ ಫಿನಿಶ್ ಅಲ್ಲಿ ಸ್ವಲ್ಪ ಟೆಕ್ಸ್ಚರ್ ಇರೋ ತರದ್ದು ಟೆಕ್ಸ್ಚರ್ ತಗೊಂಡಿದ್ದೀರಾ. ಎಷ್ಟು ರೂಪಾಯಿ ಇರ್ಬೋದು? 40-50 ರೂಪಾಯಿ ಇರ್ಬೋದಲ್ವಾ? ಹೌದು ಸರ್, ಒಂದು 40 to 50 rupees ಒಳಗಡೆನೆ ಬರುತ್ತೆ ಇದು. ಕಂಪ್ಲೀಟ್ ಆಗಿ ಎಲ್ಲ ಏರಿಯಾದಲ್ಲಿ ರೂಮ್ ಬರ್ಬೋದು, ಲಿವಿಂಗ್ ಮತ್ತೆ ಕಿಚನ್ ಎಲ್ಲ ಕಡೆನೂ ಸೇಮ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಸೊ ಆಮೇಲೆ ಒಂದು ವೈಟ್ ಫಿನಿಶ್ ಇರೋದ್ರಿಂದ ಸ್ವಲ್ಪ ಬ್ರೈಟ್ನೆಸ್ ಕೂಡ ಜಾಸ್ತಿ ಇದೆ ಸರ್. ಚೆನ್ನಾಗಿ ಬಂದಿದೆ. ಬಟ್ 2 BHK ಪ್ಯಾಕ್ ಆಗಿರೋದೇ ದೊಡ್ಡದು. ಪ್ಯಾಕ್ ಆಗಿರೋದು ದೊಡ್ಡದು. ಆಮೇಲೆ ಇದರಲ್ಲಿ ಸರ್ ಈ 2 BHK ನಲ್ಲಿ ನೋಡಬಹುದು ಇವಾಗ ರೈಟ್ ನಾವು ಪವರ್ ಇಲ್ಲ ಅಂತಂದ್ರೆ ನಮ್ಗೆ ಇಷ್ಟು ಬೆಳಕಿದೆ ಸರ್. ಬೆಳಕು ಚೆನ್ನಾಗಿದೆ, ಬೆಳಕಿದೆ. ಬಿಕಾಸ್ ಆಫ್ ಈ ಕಡೆನೂ ಒಂದು ವಿಂಡೋ ಇದೆ, ಆ ಕಡೆನೂ ಒಂದು ವಿಂಡೋ ಇದೆ. ಆಮೇಲೆ ಎಲ್ಲ ದೊಡ್ಡ ವಿಂಡೋಸ್ ಇದೆ. ಆಮೇಲೆ ವಿಂಡೋಸ್ ಅಷ್ಟೇ ಸರ್, ಸೇಫ್ಟಿ ಗ್ರಿಲ್ ಮತ್ತೆ UPVC ವಿಂಡೋಸ್ ಕೊಟ್ಟಿದೀವಿ. UPVC ವಿತ್ ಸ್ಲೈಡಿಂಗ್ ಕೊಟ್ಟಿರೋದು, ಅದ್ರ ಜೊತೆನಲ್ಲಿ ಮಸ್ಕಿಟೋ ಟ್ರ್ಯಾಕ್ ಕೂಡ ಇದೆ ಸರ್. ಅಷ್ಟೇ. ಆಮೇಲೆ ಕಂಪ್ಲೀಟ್ ಲಿವಿಂಗ್ ಕಲರ್ ನೋಡೋದಾದ್ರೆ ಒಂದು ಸಿಂಗಲ್ ಕಲರ್ ಹೋಗಿದೀವಿ ಸರ್. ಇದನ್ನಷ್ಟೇ ಒಂದು ಫುಲ್ ವೈಟ್ ಅಲ್ಲೂ ಹೋಗಿಲ್ಲ ಮತ್ತೆ ಡಾರ್ಕ್ ಕಲರ್ ಅಲ್ಲೂ ಹೋಗಿಲ್ಲ. ಸೊ ಒಂದು ಪೇಸ್ಟಲ್ ಕಲರ್ಸ್ ಅಲ್ಲಿ ಇದೊಂದು ಸ್ವಲ್ಪ ಒಂದು ಕಾಫಿ ಬ್ರೌನ್ ಅಲ್ಲಿ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಕಲರ್ ಯಾವ್ದು ಬರುತ್ತಲ್ಲ ಆ ಕಲರ್ ಅಂತ ಹೊರಟೋಗಿದ್ವಿ. ಕಂಪ್ಲೀಟ್ ಮನೆಗೆಲ್ಲ ಒಂದೇ ಕಲರ್ ಹೋಗಿದ್ವಿ. ಸೊ ಒಂದೇ ಯೂನಿಫಾರ್ಮ್ ಲುಕ್ ಬರ್ತಾ ಇದೆ. ಬಟ್ ಅಲ್ಲಿ ತೋರಿಸ್ಬೋದು ಸರ್ ವೈಟ್ ಅದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸ್ವಲ್ಪ ಗ್ರೇ ಅಲ್ವಾ? ಸ್ವಲ್ಪ ಲೈಟ್ ಗ್ರೇ ಸರ್. ಈ ಕಡೆ ಬಂದ್ರೆ ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ನೋಡ್ಬೋದು ಸರ್, ಒಂದು ಹ್ಯೂಜ್ ಕಿಚನ್ ಅಂತ ಹೇಳ್ಬೋದು ಸರ್. ಇದನ್ನು ನಮಗೆ ಒಂದು 12 ಅಡಿ ಅಗಲ ಸಿಗುತ್ತೆ. 12 ಅಡಿಗೆ ಒಂದು 10 ಅಡಿ ಸಿಗುತ್ತೆ ಸರ್. ಇದು ದೊಡ್ಡದಾಗಿದೆ. ಬಿಕಾಸ್ ಏನಕ್ಕಂದ್ರೆ ಸ್ವಲ್ಪ ಕಾಲಮ್ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಕಾಲಮ್ಗಳು ಆಫ್ ಸೈಡ್ ಬರಬಾರ್ದು ಅಂತ ಹೇಳಿ ನಾವು ಈ ಒಂದೇ ಗೋಡೆ ಒಂದೇ ಲೈನಿಗೆ ಇರೋದ್ರಿಂದ ಇದನ್ನು ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ದೊಡ್ಡದಾಗಿ ಕಿಚನ್ ಬಂತು. ಬಟ್ ಅಟ್ಲೀಸ್ಟ್ ನಾವು ಎಲ್ಲೊಂದ್ ಕಡೆ ಲಿವಿಂಗ್ ಸ್ವಲ್ಪ ಚಿಕ್ಕದಿದೆ ಅಂತಂದ್ರೆ ಕಾಂಪ್ರಮೈಸ್ ಆಗೋದಕ್ಕೆ ಯಾವ್ದಾದ್ರು ಒಂದು ದೊಡ್ಡ ಐಟಮ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಯಾಟಿಸ್ಫೈಡ್ ಮಾಡ್ಬೋದು ಅಂತ. ಅಂಡ್ ಸರ್ ಈ ಕಿಚನ್ ಅಲ್ಲಿ ನೋಡೋದಾದ್ರೆ ನಾವು ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ಕೌಂಟರ್ ಟಾಪ್ ಕೊಟ್ಟಿದೀವಿ, ಮತ್ತೆ ಸಿಂಕ್ ಕೊಟ್ಟಿದೀವಿ, ಟ್ಯಾಪ್ಸ್ ಕೊಟ್ಟಿದೀವಿ, 2 feet ಗಂಟೆ ಫುಲ್ ಟೈಲ್ಸ್ ಕೊಟ್ಟಿದೀವಿ. ಆ ಟೈಲ್ಸ್ ಅಷ್ಟೇ ಗ್ರೇ ಫಿನಿಶ್ಡ್ ಟೈಲ್ಸ್ ಕೊಟ್ಟಿದೀವಿ. ಮತ್ತೆ ಕಿಚನ್ ಅಲ್ಲೂ ನಾವು 2 ಕಡೆ ವಿಂಡೋ ಕೊಟ್ಟಿದೀವಿ ಸರ್. ಈ ಕಡೆ ವಿಂಡೋ ಇದೆ, ಆ ಕಡೆ ವಿಂಡೋ ಇದೆ. ಮಲ್ಟಿ ವಿಂಡೋಸ್ ಇರೋದ್ರಿಂದ ಇಲ್ಲೂ ಕೂಡ ಬೆಳಕು ಸಾಕಷ್ಟಿದೆ ಸರ್. ಇದಿಷ್ಟಿದೆ. ಆಮೇಲೆ ಫ್ಲೋರಿಂಗ್ ಸೇಮ್ ಫ್ಲೋರಿಂಗ್ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಸರ್. ಅಂಡ್ ಕಂಪ್ಲೀಟ್ ಆಗಿ ನಾವು ಲಾಫ್ಟ್ ಕೊಟ್ಟಿದ್ದೀವಿ ಸರ್ ಅಲ್ಲಿಂದ ಅಲ್ಲಿವರೆಗೂ. ಸೊ ಅದರಿಂದ ಏನಾಗಿದೆ, ಇಂಟೀರಿಯರ್ ಅಲ್ಲಿ ನಮಗೆ ಸ್ಟೋರೇಜ್ ಜಾಸ್ತಿ ಸಿಗ್ತಾ ಇದೆ ಸರ್. ನೋಡಿ, ಚಿಕ್ಕ ಮನೆ ಆದ್ರೂ ಸ್ಟೋರೇಜ್ ತುಂಬಾ ಚೆನ್ನಾಗಿದೆ. ಹೌದು ಸರ್, ಸ್ಟೋರೇಜ್ ಬೆಳಕು ಈ ಮನೇಲಿ ಜಾಸ್ತಿ ಇದೆ. ಆಮೇಲೆ ಇಲ್ಲಿ ಎಲ್ಲಾ ಪಾಯಿಂಟ್ಸ್ ಕವರ್ ಅಪ್ ಮಾಡಿದೀವಿ ಸರ್. ಈಗ ನೋಡಿ, ಫ್ರಿಜ್ ಇಡೋದಕ್ಕೆ ಅಂತ ಹೇಳಿ ಸಪ್ರೇಟ್ ಪಾಯಿಂಟ್ ಇದೆ, ಮತ್ತೆ
ಒಂದು ಮಿಕ್ಸಿ ಓಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಪ್ರೇಟ್ ಪಾಯಿಂಟ್ಸ್ ಇದೆ. ಆ್ಯಂಡ್ ಆಮೇಲೆ ಅಲ್ಲೂ ಕೂಡ ಒಂದು 2-3 ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಗ್ಯಾಸ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕನೆಕ್ಷನ್ಸ್ ತಂದಿಟ್ಟಿದ್ದೀವಿ ಆಲ್ರೆಡಿ. ಇದು ಸರ್ ಚಿಮಣಿ ಹಾಕೋದು ಪೈಪ್ ಕೊಟ್ಬಿಟ್ಟು ಎಲ್ಲ ಕೂಡ ರೆಡಿ ಇದೆ ಸರ್. ಓಕೆ ಬನ್ನಿ ಸರ್ ಮುಂದೆ ಹೋಗೋಣ ನೀವು ಸರ್. ಸೊ ಇಲ್ಲಿಂದ ನೆಕ್ಸ್ಟ್ ಸರ್ ಇಲ್ಲಿಂದ ಬಂದ್ವಿ ಅಂತಂದ್ರೆ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಮಾಸ್ಟರ್ ಬೆಡ್ರೂಮ್ನ ತೋರಿಸೋಣ ಸರ್. ಮಾಸ್ಟರ್ ಬೆಡ್ರೂಮ್ಗೆ ಹೋಗಿ ಮುಂಚೆ ಡೋರ್ಸ್ ತೋರಿಸ್ಬಿಡೋಣ ಸರ್. ಡೋರ್ಸ್ ನೋಡಿ ಸರ್, ಇದು ಕೂಡ ಸಾಲಿಡ್ ಫ್ರೇಮು ಮತ್ತು ಅದಕ್ಕೆ ವುಡ್ ಬೀಡಿಂಗ್ ಹೊಡೆದಿದ್ದೀವಿ. ಆಮೇಲೆ ಇದೆಲ್ಲ ಲ್ಯಾಮಿನೇಟೆಡ್ ಡೋರ್ದು. ಲ್ಯಾಮಿನೇಟೆಡ್ ಡೋರು ವುಡನ್ನು ಮತ್ತು ಗ್ರೇ ಎರಡು ಕಾಂಬಿನೇಷನ್ ಮತ್ತು ಗೋಲ್ಡ್ ಲೈನ್ಸ್ ಮಿಕ್ಸ್ ಇರೋದಂತ ತೊಗೊಂಡಿದ್ದೀವಿ. ಇದೆಲ್ಲ ನಮಗೆ ವೆರಿ ಏನು ಬಜೆಟ್ ಫ್ರೆಂಡ್ಲಿ ಹ್ಯಾಂಡಲ್ಸು ಮತ್ತು ಆರ್ಡರ್ ತೊಗೊಂಡಿದ್ದೀವಿ ಸರ್. ಎಷ್ಟು ಬಜೆಟ್ ಇಷ್ಟಕ್ಕೆ ಸರ್? ಇದಿಷ್ಟಕ್ಕೆ ಅಂದರೆ ಡೋರ್ ಒಂದು 5,000 ಆಗಿರುತ್ತೆ. ವಾಸ್ಕೋಲ್ ಇದೆಲ್ಲ ಸೇರಿದ್ರೆ ಒಂದು 10-12,000 ಗಂಟೆ ಹೋಗಿರುತ್ತೆ ಸರ್. ಅರೌಂಡ್ 10,000 ಮುಗಿದೋಗುತ್ತೆ. 10 to 12,000 ಅಂತೇಳಿ. ಈ ರೂಮ್ ಸೈಜ್ ಏನಿದೆ ಸರ್? ಸರ್ ಈ ರೂಮ್ ಸೈಜು ನಮಗೆ ಅಗಲ 10 ಅಡಿ ಇದೆ ಮತ್ತು ಇನ್ನೂ ಲೆಂತ್ ಬಂದ್ಬಿಟ್ಟು 11 ಅಡಿ ಇದೆ ಸರ್. 10ಕ್ಕೆ 11 ಸಿಗುತ್ತೆ ಸರ್. ಸಫಿಷಿಯಂಟ್ ಅಲ್ವಾ ಸರ್? ಸಫಿಷಿಯಂಟ್ ಆಗಿದೆ ನೋಡ್ಬೋದು ಸರ್. ಅಲ್ಲಿ ವಾರ್ಡ್ರೋಬ್ ಆಗಿದೆ ಮತ್ತು ಅಡಿಷನಲಿ ಓನರ್ ಕೂಡ ಇನ್ನೊಂದು ಟೆನೆಂಟ್ಸ್ ಕೂಡ ಇನ್ನೊಂದು ವಾರ್ಡ್ರೋಬ್ ಇಟ್ಕೊಂಡವ್ರೆ. ಮತ್ತು ಇಲ್ಲೂ ಕೂಡ ಒಂದು ವೆಂಟಿಲೇಷನ್ ಅಂತ ಜಾಗ ಇದೆ. ಆ ಕಡೆನೂ ಕೂಡ ವೆಂಟಿಲೇಷನ್ ಅಂತ ಜಾಗ ಇದೆ. ಸೊ 2 ಮಲ್ಟಿ ವಿಂಡೋಸ್ ಕೊಟ್ಟಿರೋದ್ರಿಂದ ಸಫಿಷಿಯಂಟ್ ಸ್ಪೇಸ್ ಇದೆ. ಆಮೇಲೆ ಕಾಟ್ ಕೂಡ ಹಾಕಿ ಇಷ್ಟು ಜಾಗ ಉಳಿದಿದೆ ಸರ್. ಇಷ್ಟು ಪ್ಯಾಕ್ ಆಗಿನೂ ಕೂಡ ನೋಡಿ ವೀಕ್ಷಕರೇ, ಇಲ್ಲೊಂದು ಕ್ವೀನ್ ಸೈಜ್ ಕಾಟ್ ಹಾಕೊಂಡಿದ್ದಾರೆ. ಇಲ್ಲಿ ಓಡಾಡೋದಕ್ಕೆ ಇಷ್ಟು ಜಾಗ ಇದೆ. ಆಮೇಲೆ ಎಲ್ಲಾನು ಕೂಡ ಇಷ್ಟು ಸ್ಟೋರೇಜ್ನು ತುಂಬಿಕೊಂಡು ಸೊ ಇಷ್ಟಾಗಿರೋದ್ರಿಂದ ಒಂದು ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು ಸರ್. ಸರ್ ಇಲ್ಲಿ ಇಂಟೀರಿಯರ್ ನೀವು ಮಾಡಿದರೆ ಇಲ್ಲ ಸರ್? ಸರ್ ಇಂಟೀರಿಯರ್ ನಮ್ಮ ಸ್ಕೋಪಲ್ಲಿ ಬಂದಿಲ್ಲ. ಇಂಟೀರಿಯರ್ ಔಟ್ ಆಫ್ ದಿ ಬಾಕ್ಸ್ ತಗೊಂಡಿರೋದು. ನಾವೇನು ಬಜೆಟ್ ಹೇಳ್ತಾ ಇದ್ದೀವಲ್ಲ ಅದೆಲ್ಲನೂ ಬರೀ ಜಸ್ಟ್ ನಮಗೆ ಕನ್ಸ್ಟ್ರಕ್ಷನ್ ಮತ್ತೆ ನಾವು ಇವಾಗ ಏನೇನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಷ್ಟು ಮಾತ್ರಕ್ಕೇನೆ ಸರ್. ಎಸ್ ಸರ್. ಸರ್ ಬನ್ನಿ ಮುಂದೆ ನೆಕ್ಸ್ಟ್ ರೂಮ್ ನೋಡ್ಬಿಡಿ ಸರ್. ಮುಂದೆ ಹೋದ್ವಿ ಅಂತಂದ್ರೆ ಸರ್ ಇಲ್ಲೊಂದು ಕಾಮನ್ ರೂಮ್ ಮಾಡಿದೀವಿ ಸರ್. ಇದೊಂದು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ಬಂದಿದೆ. ಇದ್ರಲ್ಲಿ ಅಗಲ ಬಂದ್ಬಿಟ್ಟು 8.5 ಅಡಿ ಸಿಗುತ್ತೆ ಸರ್. ಲೆಂತ್ ಬಂದ್ಬಿಟ್ಟು 11 ಅಡಿ ಸಿಗುತ್ತೆ ಸರ್. 8.5 ಅಡಿ ಸಿಗುತ್ತೆ. ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗೆ ಅಂತಾನೆ ಮಾಡಿರ್ತಾರೆ ಇದು ಎಸ್ಪೆಷಲಿ. ಯಾಕಂತಂದ್ರೆ ಇದು ಕಂಫರ್ಟಬಲ್ ದೊಡ್ಡದು 2 BHK ಅಲ್ಲ. ಇದೇನಂತಂದ್ರೆ 30-40 ಫುಲ್ ಸೈಟ್ ಕಟ್ಟಿದ್ರೆ ದೊಡ್ಡ 2 BHK ಬರುತ್ತೆ. ಬಟ್ ಇವಾಗ ಬರೀ 1 BHK ಮಾಡೋವಲ್ದಾಗಿ ಈ ತರದೊಂದು ಅನದರ್ ಒಂದು ಅಡಿಷನಲ್ ಒಂದು ರೂಮ್ ತಗೊಂಡು ನಮ್ಗೆ ಯಾಕಂದ್ರೆ ಪಾರ್ಕಿಂಗ್ ಸಫಿಷಿಯಂಟ್ ಆಗಿದೆ. ಅದ್ರ ಜೊತೆನಲ್ಲಿ ಎಷ್ಟು ಬೇಕಷ್ಟು ಇಟ್ಕೊಂಡಂಗೆ ಅಂತಂದ್ರೆ ಇಲ್ಲೂ ಕೂಡ 2 ವಿಂಡೋ ಕೊಟ್ಟಿದ್ದೀವಿ ಸರ್. 2 ವಿಂಡೋ ಕೊಟ್ಟಿದ್ದೀವಿ. ಅಂಡ್ ಅಗೇನ್ ಅದಕ್ಕೆ ಅಂತ ಹೇಳ್ಬಿಟ್ಟು ಗ್ರಿಲ್ಸ್ ಮತ್ತೆ UPC ಕೊಟ್ಬಿಟ್ಟಿದ್ದೀವಿ ಸರ್. ಎಸ್ ಸರ್. ಓಕೆ, ಫಿಟ್ಟಿಂಗ್ಸ್ ಎಲ್ಲ GM ಹಾಕಿದ್ದೀರಾ ಇಲ್ಲಿ? ಫಿಟ್ಟಿಂಗ್ಸ್ ಎಲ್ಲ GM ಸರ್. ಹೌದು ಸರ್. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಒಂದೇ ಕಾಮನ್ ವಾಶ್ರೂಮ್ ಇದೆ. 2 ರೂಮ್ 2 ಡೋರ್ ಇಲ್ಲೇ ಎದುರುಗಡೆ ಇರೋದ್ರಿಂದ ಇದು ಎರಡಕ್ಕೂ ಅಟ್ಯಾಚ್ಡ್ ಕಾಮನ್ ತರ ಆಕ್ಟ್ ಆಗುತ್ತೆ. ಇದಕ್ಕೆ ಏನಂತಂದ್ರೆ WPC ಡೋರ್ಸ್ನ ಕೊಟ್ಬಿಟ್ಟಿದ್ದೀವಿ ಸರ್. WPC ಡೋರ್ ಕೊಟ್ಬಿಟ್ಟು WPC ಡೋರ್ ಆಯಿತು. WPC ಡೋರ್ ಹಾಕ್ಬಿಟ್ಟು ಅದಕ್ಕೆ ಕಂಪ್ಲೀಟ್ ಪೇಂಟಿಂಗ್ ಬಂದಿದೆ ಸರ್. ಸರ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ತೊಗೊಂಡಿದ್ದಾರೆ ಸರ್? ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಕಸ್ಟಮೈಸ್ ಹೋಗಿದ್ದೀವಿ ಸರ್ ಇದರಲ್ಲೆಲ್ಲ. ಯಾಕಂತಂದ್ರೆ ರೆಂಟಲ್ ಯೂನಿಟ್ ಜಾಸ್ತಿ ಇರೋದ್ರಿಂದ ನಾವು ಜಾಗವಾರೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕಂತ ಹೋಗಿಲ್ಲ. ಸೊ ಕ್ಲೈಂಟ್ ಯಾವುದನ್ನ ಸೆಲೆಕ್ಟ್ ಮಾಡಿದ್ರೆ ಅದ್ರ ಮೇಲೆ ಪ್ರಿಫರ್ ಮಾಡಿದ್ದೀವಿ. ಬಜೆಟಲ್ಲಿ ಯಾವ್ದು